ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಉಪ್ಪು ತಿಂದಿದ್ಯಾರು? ನೀವು ಯೋಚನೆ ಮಾಡಿ. ನಾವೇನು ಪಾರದರ್ಶಕವಾಗಿ ಮಾಡಿದ್ದೀವಿ. ಈಗ ಇಡಿ ಅವರು ಏನೋ ಸಮನ್ಸ್ ಕೊಟ್ಟಿದ್ದಾರೆ, ಸಮನ್ಸಿಗೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೋಗ್ತಾರೆ, ಯಾವಾಗ ಅವ್ರಿಗೆ ಕರೀತಾರೆ, ಇವತ್ತಿಲ್ಲ ನಾಳೆ ಹೋಗ್ತಾರೆ. ಅದೇನಿಲ್ಲ ಅಂದ್ರೆ ಕಾನೂನು ಪ್ರಕಾರ ಇದು ಮಾಡ್ತಾರೆ. ಚಾರ್ಜ್ ಶೀಟ್ ಬರಲಿ, ಅವ್ರದ್ದು ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನು ಸಿ ನಂಬರ್ ಫೈನಲ್ ಆಗಬೇಕು, ನೋಡೋಣ, ತೊಗೊಳ್ಳಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ನಮ್ಮಲ್ಲಿಲ್ಲ. ವಾಟ್ ಎವರ್, ನಾನೇ ಅಲ್ಲ ಇವರೇ, ಹೋರಾಟ ಅಂತಲ್ಲ. ವಾಟ್ ಈಸ್ ರಾಂಗ್. ಅದನ್ನು ನಾವು ಯಾರು ಸಮರ್ಥನೆ ಮಾಡ್ಕೊಳಕ್ಕಾಗ್ತಾ? ಇದು ನಾವಾಗಿರ್ಬೋದು, ಹಿಂದಿನ ಮುಖ್ಯಮಂತ್ರಿ ಇರ್ಬೋದು, ಇವಾಗಿನ ಮುಖ್ಯಮಂತ್ರಿಗಳಿರ್ಬೋದು, ಯಾರೂ ಕೂಡ ಸಮರ್ಥನೆ ಮಾಡ್ಕೊತಾ ಇಲ್ಲ. ವಾಟ್ ಎವರ್ ಇಟ್ ಈಸ್, ವಿ ವಿಲ್ ಟೇಕ್. ಈಗ ನನ್ನ ಮಾಹಿತಿ ಪ್ರಕಾರ ಇನ್ನೂ ಭಾಳಷ್ಟು ಜನರದ್ದು ಇದೆ, BJP ನಾಯಕರದ್ದು ಇದೆ, ಎಲ್ಲ ಬರುತ್ತೆ. ಯಾಕಷ್ಟು ಅರ್ಜೆಂಟ್ ಮಾಡ್ತಾಯಿದ್ದಾರೆ BJP ಅವರು? ಅರ್ಜೆಂಟಾಗಿ ನೋಟಿಸ್ ಕೊಟ್ಟರೆ ಇಡಿ ಯಾರ ಕೈಗೊಂಬೆ ಇವರೇ? ಇಡಿ ಯಾರ ಕೈಗೊಂಬೆ? CBI ಯಾರ ಕೈಗೊಂಬೆ? IT ಯಾರ ಕೈಗೊಂಬೆ? ನಿಮ್ಮಲ್ಲಿ ಅಕ್ಯೂಸ್ ಇದ್ದವನು ಅಲ್ಲಿ ಇನ್ವೈಟ್ ಮಾಡ್ತಾರೆ ತಾನೆ ಎಲ್ಲಿ? ಈಗ ನಿಮ್ಮಲ್ಲಿ ಚಾರ್ಜ್ ಶೀಟ್ ಬೇರೆಯವ್ರಿಗೆ ಯಾಕೆ ಮಾಡಿಲ್ಲ? ಸೆಲೆಕ್ಟಿವ್ ಆಗಿ ಮಾಡ್ತಾ ಇದ್ದಾರಾ ಅಂತ